ಓಕೆ, ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಹಾಕುಂಭಮೇಳದಲ್ಲಿ ಬಿಜೆಪಿ ನಾಯಕರ ಕುಂಭಮೇಳದಲ್ಲಿ ಗಂಗೆಯ ಸ್ನಾನವನ್ನು ಟೀಕೆ ಮಾಡಿದ್ದಾರೆ. ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗುತ್ತಾ, ಹಸಿದ ಹೊಟ್ಟೆಗಳು ತುಂಬುತ್ತಾ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದರೊಂದಿಗೆ ಪರೋಕ್ಷವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿತ್ತು ಗಂಗಾ ಸ್ನಾನ ಮಾಡಿದರು. ಎಲ್ಲ ಬಿ ಜೆ ಪಿ ನಾಯಕರು, ಕಾಂಗ್ರೆಸ್ ನಾಯಕರು, ಈಗ ಡಿ ಕೆ ಶಿವಕುಮಾರ್ ಮಾಡ್ತಾರೆ, ಯು ಟಿ ಖಾದರ್ ಮೊನ್ನೆ ಮಾಡಿದರು, ಅಖಿಲೇಶ್ ಯಾದವ್ ಇವತ್ತು ಮಾಡಿದರು. ಡೈರೆಕ್ಟಾಗಿ ಅಮಿತ್ ಶಾ ಗೃಹ ಮಂತ್ರಿ ಅಲ್ವಾ, ಸ್ನಾನ ಮಾಡಿದ್ದಕ್ಕೆ ಫುಲ್ ಗರಂ ಆಗಿ ಮಾತಾಡಿದ್ದಾರೆ. ಮತ್ತು ಅವ್ರು ಹೇಳಿದ್ರು, ನಾನು ಮಾಫಿ ಕೇಳ್ತೇನೆ ಆದರೂ ಹೇಳ್ತೇನೆ ಅಂತಾರೆ. ಕೇಳಿಸ್ಕೊಳ್ಳಿ ಅವ್ರ ಮಾತನ್ನು ಏನು ಹೇಳಿದ್ದು, ಆ ನಂತರ ಸ್ವಲ್ಪ ಮಾತಾಡಲಿಕ್ಕಿದೆ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को. मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते. ऐसे लोगों से देश की भलाई होने वाले नहीं है. हमारी आस्था भगवान में है, कर सकते हैं, हर एक को आजादी है. तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है. हमको एतराज है गरीबों का जो शोषण हो रहा है धर्म के नाम पर, उनके खिलाफ हमको लड़ना है. ಮಲ್ಲಿಕಾರ್ಜುನ ಖರ್ಗೆ ಅವರೇ, ವಿತ್ ಡ್ಯೂ ರೆಸ್ಪೆಕ್ಟ್ ಒಂದು ಪ್ರಶ್ನೆ ನಿಮಗೆ ಕೇಳಬೇಕು. ಸೋನಿಯಾ ಗಾಂಧಿ ಅವರಿದ್ದಾರೆ, ಈಗ ಅವರು ಭಾರತೀಯ ಪ್ರಜೆ, ಅವರು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದವರು. ಈ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಅಲ್ಲೊಂದು ಬಾಕ್ಸ್ ಬರುತ್ತಲ್ಲ, ಏನಂತಾರೆ ಅದಕ್ಕೆ, ಹೋಗಿ ಕ್ಷಮೆ ಕೇಳ್ತೀವಿ, ಪಶ್ಚಾತ್ತಾಪ ಪಡ್ತೀವಿ. ಆ ಪಶ್ಚಾತ್ತಾಪವನ್ನು ನಾವು ಕೇಳಿದರೆ, ನಮ್ಮ ತಪ್ಪನ್ನು ಒಪ್ಕೊಂಡ್ರೆ ಕ್ಷಮೆ ಕೊಡ್ತಾರೆ ಅಂತ. ಹಾಗಿದ್ರೆ ನೀವು ಪ್ರಶ್ನೆ ಮಾಡ್ಬೋದಾ, ಎಲ್ಲರೂ ಹೋಗಿ ಅಲ್ಲಿ ಕ್ಷಮೆ ಕೇಳಿದರೆ ಮತ್ತೆ ಪೊಲೀಸ್ ಯಾಕೆ, ಜೈಲು ಯಾಕೆ ಅಂತ ಕೇಳೋಕ್ಕಾಗತ್ತೆ ನಿಮಗೆ? ಕೇಳೋ ಧೈರ್ಯ ಇದೆ ನಿಮಗೆ? ನಿಮ್ಮ ನಾಯಕಿಗೆ ಕೇಳ್ತೀರಾ? ಕನ್ಫೆಷನ್ ಬಾಕ್ಸ್ ಅಲ್ಲ, ಕನ್ಫೆಷನ್ ಬಾಕ್ಸ್, ನಾನು ತಪ್ಪು ಮಾಡಿದ್ದೀನಿ. ಆಗ ಫಾದರ್ ಹೇಳ್ತಾರೆ, ಇಲ್ಲ ಮಗನೇ ಹಿಂಗಿಂಗೆ ಪಾಪ, ಅದು ಪಶ್ಚಾತ್ತಾಪ ತಗೊಂಡ್ರೆ ಪಶ್ಚಾತ್ತಾಪಟ್ರೆ ಆಯಿತು. ಆಗ ನೀವು ಯಾಕೆ ಹೇಳಲ್ಲ? ಅಲ್ಲಿ ಪಶ್ಚಾತ್ತಾಪ, ಕೊಲೆ ಮಾಡಿದ ನಂತರ ನೀವು ಪಶ್ಚಾತ್ತಾಪಟ್ರೆ ಮುಗಿದೋಯ್ತು, ಕಾನೂನು ವ್ಯವಸ್ಥೆ ಯಾಕೆ? ಒಂದು ಪ್ರಶ್ನೆ ಮಾಡಿ ನೋಡೋಣ. ಆಯಿತು. ಎರಡನೇದು, ಇಷ್ಟು ಜನ ಮೆಕ್ಕಾ ಮದೀನಕ್ಕೆ ಹೋಗ್ತಾರೆ, ನಂಬಿಕೆ ಮುಸ್ಲಿಮರದು. ನೀವು ಒಮ್ಮೆ ಆದರೂ ಪ್ರಶ್ನೆ ಮಾಡಿ, ಯಾಕೆ ಅಲ್ಲಿ ಹೋಗಿ ಸುತ್ತ ಬರ್ತೀರಿ, ಯಾಕೆ ಅಲ್ಲಿ ಸೈತಾನಿ ಕಲೆಸೀತೀರಿ, ಅದ್ರ ಪೇಟ ಬರ್ತಾ ಕ್ಯಾ ಅಂತ ಯಾಕೆ ಕೇಳಲಿಲ್ಲ? ಸಬ್ಸಿಡಿಯಾಗಿ ಕೊಡ್ತಿದ್ದೀವಲ್ಲ, ಯಾಕೆ ಕೇಳಲಿಲ್ಲ? ಕೇಳಿ ACC ಪಟ್ಟ ಉಳಿಯುತ್ತಾ ಇಲ್ವ ನೋಡಿ. ನೀವು ಬೌದ್ಧ ಧರ್ಮವನ್ನು ಪಾಲಿಸ್ತಾ ಇರುವಂಥವ್ರು, ಬೌದ್ಧ ಧರ್ಮೀಯರೆಲ್ಲರೂ ಕೂಡ ಆ ಥರ ಇವರೆಲ್ಲ ತಲೆಯೆಲ್ಲ ಬೋಳಿಸ್ಕೊಂಡಿರ್ತಾರೆ. ನೀವು ಯಾವತ್ತಾದ್ರೂ ಕೇಳಿದ್ದೀರಾ ತಲೆ ಬೋಳಿಸ್ಕೊಳ್ಳೋದ್ರಿಂದ ಆಗತ್ತಾ ಅಂತ ಕೇಳಿದ್ದೀರಾ? ಧೈರ್ಯ ಇದೆ ನಿಮಗೆ ಕೇಳೋಕ್ಕೆ? ಈಗ ಒಂದು ಪ್ರಶ್ನೆ, ಗಂಗಾ ನದಿಯಲ್ಲಿ ಮುಳುಗೋದ್ರಿಂದ ಹೊಟ್ಟೆ ತುಂಬುತ್ತಾ ಅಂತ ಕೇಳಿದ್ರಲ್ಲ, ಗಂಗಾ ನದಿಯಲ್ಲಿ ಮುಳುಗದೇ ಇರೋದ್ರಿಂದ ಹೊಟ್ಟೆ ತುಂಬುತ್ತಾ? ನೀವು ಮುಳುಗಿಲ್ಲ ಅಲ್ವಾ, ಹೊಟ್ಟೆ ತುಂಬುತ್ತಾ? ಬಡವರಿಗೆ ನ್ಯಾಯ ಸಿಗ್ತಾ? ಅಲ್ಲಿ ಆಗ್ತಿರುವಂಥ ಬಿಸ್ನೆಸ್ ಎಷ್ಟು? 4 ಲಕ್ಷ ಕೋಟಿ, ಕರ್ನಾಟಕದ ಬಜೆಟ್ಗಿಂತ ಜಾಸ್ತಿ, 4 ಲಕ್ಷ ಕೋಟಿ. ಖರ್ಗೆ ಅವರೇ, ಕುಂಭಮೇಳ ಏನಾದರೂ ಕರ್ನಾಟಕದಲ್ಲಿ ಆಗಿದ್ದಿದ್ರೆ, ಆ 4 ಲಕ್ಷ ಕೋಟಿ ದುಡ್ಡು ಬರ್ತಿದ್ರೆ 5 ವರ್ಷದ, ನಿಮ್ಮ 5 ವರ್ಷದ ಫ್ರೀ ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಸಲಕ್ಕೆ ದುಡ್ಡು ಬರ್ತಾ ಇತ್ತು. ಇನ್ನೊಂದು ವರ್ಷ ಎಕ್ಸ್ಟ್ರಾ ಕೊಡ್ಬೋದಾಗಿತ್ತು. 4 ಲಕ್ಷ ಕೋಟಿ. ಕರ್ನಾಟಕದ ಬಜೆಟ್ 3,75,000 ಕೋಟಿ. ಅಲ್ಲಿ ಬರ್ತಾ ಇರುವಂಥ ದುಡ್ಡು 4 ಲಕ್ಷ ಕೋಟಿ. ಆ ದುಡ್ಡು ಎಲ್ಲಿಂದ ಬರುತ್ತೆ? ಅಂಗಡಿಯವನಿಗೆ, ದೋಸೆ ಮಾರುವವನಿಗೆ, ಚಾ ಮಾರುವವನಿಗೆ, ಪಾನ್ ಬಿಡ ಮಾರುವವನಿಗೆ, ರಿಕ್ಷಾ ಎಳೆಯೋನಿಗೆ,
ಬೋಟ್ ವ್ಯವಸ್ಥೆ ಮಾಡಿದವನಿಗೆ, ಬಸ್ ಅವನಿಗೆ, ಕಾರ್ ಅವನಿಗೆ, ವಿಮಾನದವನಿಗೆ, ಊಟ ಕೊಟ್ಟವನಿಗೆ, ತಿಂಡಿ ಕೊಟ್ಟವನಿಗೆ, ಹೂ ಹಾರ ಕೊಟ್ಟವನಿಗೆ, ಊದ್ಬತ್ತಿ ಕೊಟ್ಟವನಿಗೆ, ಕರ್ಪೂರ ಕೊಟ್ಟವನಿಗೆ, ಅಲ್ಲಿ ಕೆಲಸ ಮಾಡ್ತಾ ಇರುವಂಥವರು, ಅಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಅಲ್ಲಿ ಎಲ್ಲ ಜಾತಿಯವರಿದ್ದಾರೆ. ಕರ್ನಾಟಕದ ಬಜೆಟ್ 3,75,000 ಕೋಟಿ. ಫ್ರೀ ಗ್ಯಾರಂಟಿಗೆ ಬೇಕಿರೋದು 60,000 ಕೋಟಿ. 4 ಲಕ್ಷ ಕೋಟಿ. ಇದೇನಾದರೂ ಕುಂಭಮೇಳ ಕರ್ನಾಟಕದಲ್ಲಾಗಿ ಆ 4 ಲಕ್ಷ ಕೋಟಿ ನಮ್ಮ ಬಜೆಟ್ಗೆ ಬಂದಿದ್ದರೆ, ನಮ್ಮ ಯಾವುದು ಖಜಾನೆಗೆ ಬಂದಿದ್ದರೆ, ಒಂದು ವರ್ಷದ ಬಜೆಟೇ ಜಾಸ್ತಿ ದುಡ್ಡು ಬರ್ತಿತ್ತು, ತಿನ್ಕಾಡುವಂಥ ಅಗತ್ಯ ಇರಲಿಲ್ಲ. ಅದ್ಯಾಕೆ ಹಿಂದೂ ಧರ್ಮದ ಬಂದಾಗ ಮಾತ್ರ ನಿಮ್ಗೆ ನೆನಪಾಗತ್ತೆ? ನಾನು ಕೇಳಿದ್ನಲ್ವಾ, ಕನ್ಫೆಷನ್ ಬಾಕ್ಸ್ ಯಾಕೆ ಅಂತ ಕೇಳಿ, ಚೈತನ್ಯನಿಗೆ ಕಲ್ಲೆಸೆಯುವುದು ಯಾಕೆ ಅಂತ ಕೇಳಿ, ಬೌದ್ಧ ಭಿಕ್ಷುಗಳು ಯಾಕೆ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಕೇಳಿ. ಆಗತ್ತಾ? ನಿಮಗೆ ಕೇಳೋ ಧೈರ್ಯ ಇದೆಯಾ? ಅದನ್ನು ಪ್ರಶ್ನೆ ಮಾಡಿದ್ರೆ ನಿಮ್ಮ ಪಟ್ಟ ಉಳಿಯತ್ತಾ? ಅರೆ, ಹಿಂದೂ ಧರ್ಮ ಅದನ್ನು ಆಚರಿಸೋರು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿದ್ದಾರೆ. ಯುಟಿಕಾದ್ರೆ ಹೋದ್ರಲ್ಲ, ಸಸ್ಪೆಂಡ್ ಮಾಡ್ತೀರಾ? ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಹೋಗ್ತಾರಲ್ಲ, ನಿಲ್ಲಿಸಿ ನೋಡೋಣ ಡಿ ಕೆ ಶಿವಕುಮಾರ್ ಅವರನ್ನು. ಅವತ್ತು ರಾಮ ಮಂದಿರಕ್ಕೆ ಹೋಗಬೇಡಿ ಅಂತ ನೀವೇ ಹೇಳಿದವರು. ಹಿಂದೂಗಳಿಗೆ ಹೋಗಬೇಕೋ ಹೋಗಬಾರ್ದು ಅಂತ ಹೇಳೋಕ್ಕೆ ನೀವು ಯಾರು? ಹಿಂದೂಗಳು ಕಾಂಗ್ರೆಸ್ ಪಾರ್ಟಿಯ ಅಥವಾ BJP ಪಾರ್ಟಿಯ ಮೆಂಬರ್ ಯಾರು ಆಗಿದ್ದಿರ್ಬೋದು, ಹಿಂದೂಗಳು ಅಥವಾ ಬಾಕಿದ್ದವರು. ಬಟ್ ಕಾಂಗ್ರೆಸ್ ಆಗಲಿ BJP ಆಗಲಿ ಹಿಂದೂಗಳ ಧರ್ಮ ಅಲ್ಲ, ನೆನಪಿಡಿ. ಅದು ಅವರವರು ಡಿಸೈಡ್ ಮಾಡ್ಕೋತಾರೆ. ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಿ ನೀವು. ನೆಕ್ಸ್ಟ್ ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.